Hi everyone. Previous class ಅಲ್ಲಿ theorem ನ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. Let us continue the theorem. The next theorem number 4 ಏನು ಹೇಳುತ್ತೆ ಸ್ಟೇಟ್ಮೆಂಟು, if limit n tends to infinity xn equal to l. ಏನು ಒಂದು ಸೀಕ್ವೆನ್ಸ್ ಆಸ್ ಲಿಮಿಟ್ n tends to infinity ಕೊಟ್ಟಿದ್ದಾರೆ, ಅದ್ರ ಏನಾಗಿದೆ ಲಿಮಿಟ್ ವ್ಯಾಲ್ಯೂ l ಬಂದಿದೆ ಆ್ಯಂಡ್ l ಗ್ರೇಟರ್ ದ್ಯಾನ್ 0. ಇಲ್ಲಿ ಏನು ಲಿಮಿಟ್ ವ್ಯಾಲ್ಯೂ ಬಂದಿದೆ, ಈ ಲಿಮಿಟ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿದೆ. ದೆನ್ ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ n such that ಕಂಡೀಷನ್ ಏನಾಗುತ್ತೆ xn ಗ್ರೇಟರ್ ದ್ಯಾನ್ 0 ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು n. ಇಲ್ಲಿ ಏನು ಗಿವನ್ ಕೊಟ್ಟಿದ್ದಾರೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಆಸ್ ಲಿಮಿಟ್ xn ಆಸ್ n ಟೆನ್ಸ್ ಟು ಇನ್ಫಿನಿಟಿ ಈಕ್ವಲ್ ಟು l. ಲಿಮಿಟ್ ವ್ಯಾಲ್ಯೂ l ಏನಾಗಿದೆ ಗ್ರೇಟರ್ ದ್ಯಾನ್ 0 ಆಗಿದೆ. ಮತ್ತು ಒಂದು ಪಾಸಿಟಿವ್ ಇಂಟೀಜರ್ n ಎಕ್ಸಿಸ್ಟ್ ಆಗುತ್ತೆ ಸಚ್ ದಟ್ ಕಂಡೀಷನ್ ಏನು xn ಗ್ರೇಟರ್ ದ್ಯಾನ್ 0 ಅಂತ ಪ್ರೂವ್ ಮಾಡಬೇಕು. ಏನು ಒಂದು ಪಾಸಿಟಿವ್ ಇಂಟೀಜರ್ ಏನು ಎಕ್ಸಿಸ್ಟ್ ಆದರೆ xn ಗ್ರೇಟರ್ ದ್ಯಾನ್ 0 ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಏನು ಅಂದರೆ ಇಲ್ಲಿ ಲಿಮಿಟ್ xn ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಈಕ್ವಲ್ ಟು ಲಿಮಿಟ್ ವ್ಯಾಲ್ಯೂ ಎಲ್ ಬಂದಿದೆ, ಈ ಎಲ್ ಗ್ರೇಟರ್ ದ್ಯಾನ್ 0 ಅಂತ ಅವರೇ ಹೇಳಿದ್ದಾರೆ. ನಾವೇನು ಪ್ರೂವ್ ಮಾಡಬೇಕು ಅಂದರೆ xn ಗ್ರೇಟರ್ ದ್ಯಾನ್ 0 ಅಂತ ಪ್ರೂವ್ ಮಾಡಬೇಕು. ಅಂದರೆ ಈ ಸೀಕ್ವೆನ್ಸಿನ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇರುತ್ತಲ್ವಾ, ಆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಪಾಸಿಟಿವ್. xn ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್, xn ಏನಾಗುತ್ತೆ ಪಾಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಇನ್ನೊಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಇಫ್ ಸೀಕ್ವೆನ್ಸ್ xn ಈಸ್ ಕನ್ವರ್ಜೆಂಟ್ ವಿತ್ ಎಲ್ ಗ್ರೇಟರ್ ದ್ಯಾನ್ 0. ಒಂದು ಸೀಕ್ವೆನ್ಸ್ xn ಕನ್ವರ್ಜೆಂಟ್ ಆಗುತ್ತೆ ಎಲ್ ಗ್ರೇಟರ್ ದ್ಯಾನ್ 0. ದೆನ್ ಆಫ್ಟರ್ ಸಮ್ ಸ್ಟೇಜ್, ಒಂದು ಸ್ವಲ್ಪ ಸಮ್ ಸ್ಟೇಜ್ ಆದಮೇಲೆ ದೆನ್ ಆಲ್ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ xn ಆರ್ ಪಾಸಿಟಿವ್. ಆಲ್ ದ ಟರ್ಮ್ಸ್ ಆಫ್, ಈಗ xnಗೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಬರೀರಿ ಅಂದರೆ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀವಲ್ವಾ, ಹಾಂ ಗೊತ್ತಾಗ್ತಿದೆಯಾ, ಅದು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನು ಬರುತ್ತೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ x1 x2 x3 ಆ್ಯಂಡ್ ಸೋ ಆನ್, ಇವೆಲ್ಲ ಏನು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್, ಇವು ಪಾಸಿಟಿವ್. ಸಮ್ ಸ್ಟೇಜ್, ಒಂದು ಸ್ಟೇಜ್ ಅಂತ ಬಂದಾಗ ಎಲ್ಲ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಇದು ಸೇಮ್ ಮೀನಿಂಗ್, xn ಗ್ರೇಟರ್ ದ್ಯಾನ್ 0 ಅಥವಾ ದೆನ್ ಆಫ್ಟರ್ ಸಮ್ ಸ್ಟೇಜ್ ಆಲ್ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ xn ಆರ್ ಪಾಸಿಟಿವ್ ಅಂದರೆ ಸೇಮ್ ಮೀನಿಂಗ್. ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂದರೆ ಲಿಮಿಟ್ xn ಆಸ್ n ಟೆನ್ಸ್ ಟು ಇನ್ಫಿನಿಟಿ ಈಕ್ವಲ್ ಟು l ಏನಾಗಿರುತ್ತೆ ಲಿಮಿಟ್ ವ್ಯಾಲ್ಯೂ ಯುನಿಕ್ಯೂ ಆ್ಯಂಡ್ ಫೈನೈಟ್ ಆದರೆ ಕನ್ವರ್ಜೆಂಟ್ ಸೀಕ್ವೆನ್ಸ್. ಅವರೇನೆ ಕೊಟ್ಟಿದ್ದಾರೆ ಸೀಕ್ವೆನ್ಸ್ xn ಈಕ್ವಲ್ ಟು l ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಯುನಿಕ್ಯೂ ಆ್ಯಂಡ್ ಫೈನೈಟ್ ಆಗಿದೆ ಅಂತ, l ವ್ಯಾಲ್ಯೂ ಈಕ್ವಲ್ ಟು 0 ಆದ್ರೂ ಆಗುತ್ತೆ, ಬಟ್ ಇಲ್ಲಿ ಏನು ಗ್ರೇಟರ್ ದ್ಯಾನ್ ಅಂತ ಕೊಟ್ಟಿದ್ದಾರೆ. l ಗ್ರೇಟರ್ ದ್ಯಾನ್ 0 ಆಗಿದೆ ಅಂದರೆ ಯುನಿಕ್ಯೂ ಆ್ಯಂಡ್ ಫೈನೈಟ್ ವ್ಯಾಲ್ಯೂ ಆಗಿರ್ಬೋದು ಅಲ್ವಾ. ಈಗ ಏನು ಪ್ರೂವ್ ಮಾಡಬೇಕು ನಾವು, xn ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತೀವಿ. ಎರಡು ಸ್ಟೇಟ್ಮೆಂಟು ಒಂದೇ ಮೀನಿಂಗ್ ಕೊಡ್ತಾ ಇದೆ. ಈಗ ನೆಕ್ಸ್ಟ್ ಪ್ರೂಫ್ ಪಾರ್ಟಿಗೆ ಬನ್ನಿ. ಪ್ರೂಫ್ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು l ಅಂತ ಕೊಟ್ಟಿದ್ದಾರೆ. ಲಿಮಿಟ್ ಡೆಫಿನೇಷನ್ ಏನು ಹೇಳುತ್ತೆ, ಫಾರ್ ಎ ಗಿವನ್ ಎಕ್ಸಲಾನ್, ಫಾರ್ ಎ ಗಿವನ್ ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ n ಸಚ್ ದಟ್ ಕಂಡೀಷನ್ ಏನಾಗುತ್ತೆ ಅವಾಗ ಮಾಡ್ xn ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ. ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು n. ನಮಗೆ ಜನರಲಲ್ಲಿ ಪಾಸಿಟಿವ್ ಇಂಟೀಜರ್ m ಅಂತ ಬರ್ಕೊತಾ ಇದ್ವಿ. ಸಪೋಸ್ ಇಲ್ಲಿ ಏನಾದರೂ ಪಾಸಿಟಿವ್ ಇಂಟೀಜರ್ m ಅಂತ ಕೊಟ್ಟಿದ್ರೆ, ಕ್ವಶನಲ್ಲಿ n ಅಂತ ಕೊಟ್ಟಿದ್ದಾರೆ, n ಅಂತ ಬರ್ಕೊತೀವಿ, m ಅಂತ ಕೊಟ್ಟಿದ್ರೆ ಸಚ್ ದಟ್ xn ಗ್ರೇಟರ್ ದ್ಯಾನ್ 0 n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಅಂತ ಪ್ರೂವ್ ಮಾಡಬೇಕಿತ್ತು. ಇಲ್ಲೇನು ಪಾಸಿಟಿವ್ ಇಂಟೀಜರ್ n ಅಂತ ಕೊಟ್ಟಿದ್ದಾರೆ. ಸೊ ಸಚ್ ದಟ್ ಮಾಡ್ಯುಲಸ್ ಆಫ್ xn ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು n ಅಂತ ಬರ್ಕೊತೀವಿ. ಈಗ ಕನ್ಸಿಡರ್ ಮಾಡ್ಕೊಳ್ಳಿ, ನಾವೇನಿಲ್ಲಿ xn ಗ್ರೇಟರ್ ದ್ಯಾನ್ 0 ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ದಟ್ xn ಗ್ರೇಟರ್ ದ್ಯಾನ್ 0. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ಕೊತೀವಿ. ಕನ್ಸಿಡರ್ ಇಲ್ಲೇನಿದೆ ಇದು ಕೊಟ್ಟಿದ್ದಾರೆ ಅದನ್ನ ತೊಗೊಳ್ತಾ ಇದ್ದೀವಿ. xn ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ತೊಗೊತೀವಿ. ಏನು ಅವರೇ ಗಿವನ್ ಅಲ್ವಾ ಕೊಟ್ಟಿರೋದು, ಗಿವನ್ ಏನು ಕೊಟ್ಟಿದ್ದಾರೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು l ಅಂತ ಕೊಟ್ಟಿದ್ದಾರೆ. ಲಿಮಿಟ್ ಡೆಫಿನೇಷನ್ ಪ್ರಕಾರ ಹೋದರೆ ಇದನ್ನ ಮಾಡ್ಯುಲಸ್ ಆಫ್ xn ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸಲಾನ್ ಅಂತಲೂ ಬರ್ಕೋಬೋದಲ್ವಾ, ಇದನ್ನ ಗೊತ್ತಾಗ್ತಿದೆಯಾ. ನೆಕ್ಸ್ಟು ನಾನು ಆಲ್ರೆಡಿ ಪ್ರೀವಿಯಸ್ ಒಂದು ಥಿಯರಮಲ್ಲೇ ಹೇಳಿದ್ದೆ, ಮಾಡ್ಯುಲಸ್ ಆಫ್ ಎಕ್ಸ್ ಇದೆ ಲೆಸ್ ದ್ಯಾನ್ ಕೆ ಅಂದರೆ ಈ ಮಾಡ್ನ ರಿಮೂವ್ ಮಾಡಿದರೆ ಮೈನಸ್ ಕೆ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಪ್ಲಸ್ ಕೆ ಅಂತ ಬರ್ಕೋಬೋದಲ್ವ. ಅದೇ ರೀತಿ ಇಲ್ಲಿ ಮಾಡ್ಯುಲಸ್ ಆಫ್ xn ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸಲಾನ್ ಇದೆ. ಮಾಡ್ನ ರಿಮೂವ್ ಮಾಡಿದರೆ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ xn ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ. ಇಲ್ಲೇನು ಮಾಡಬೇಕು ನಾವು, ಮೈನಸ್ ಎಲ್ನ ಕ್ಯಾನ್ಸಲ್ ಮಾಡಬೇಕು. ಸೊ ಎಲ್ಲ ಸೈಡು ಏನು ಮಾಡ್ತೀವಿ, ಎಲ್ಲನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಪ್ಲಸ್ ಎಲ್ ಮೈನಸ್ ಎಕ್ಸಲಾನ್ ಲೆಸ್ಸರ್ ದ್ಯಾನ್ xn ಮೈನಸ್ ಎಲ್ ಪ್ಲಸ್ ಎಲ್ ಅಂದರೆ ಕ್ಯಾನ್ಸಲ್ ಆಗುತ್ತೆ ಟರ್ಮ್ಸ್. ಏನು ಉಳಿಯುತ್ತೆ, xn ಉಳಿಯುತ್ತೆ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸಲಾನ್
ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್ ಅಂತ ಬರಿಬೋದಲ್ವಾ. ಇಲ್ಲೇನಾಗಿದೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್ ಇದೆ. ಈ ಕಂಡೀಷನಲ್ಲೂ ಏನಾಗುತ್ತೆ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್ ಆಗುತ್ತೆ. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಎಲ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರಲ್ವ. ಇಲ್ಲಿರುವಂಥ ಎಲ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ನಾವೇನು ಚೂಸ್ ಮಾಡ್ಕೊತೀವಿ, ಎಲ್ನ L/2 ಅಂತ ತಗೊತೀವಿ. L/2 ಗ್ರೇಟರ್ ದ್ಯಾನ್ 0ನೇ ತಾನೇ ಆಗೋದು, ಗೊತ್ತಾಗ್ತಿದೆಯಾ. ಎಲ್ ಗ್ರೇಟರ್ ದ್ಯಾನ್ 0 ಆದರೆ L/2 ಏನಾಗುತ್ತೆ ಗ್ರೇಟರ್ ದ್ಯಾನ್ 0ನೇ ಆಗುತ್ತೆ. ಸೊ ಚೂಸ್ ಎಕ್ಸೆಲಾನ್ ವ್ಯಾಲ್ಯೂ ಇದೆ ಅಲ್ವಾ, ಎಕ್ಸೆಲಾನ್ ವ್ಯಾಲ್ಯೂನ ಚೂಸ್ ಮಾಡ್ತಾ ಹೋಗೋಣ. ಎಕ್ಸೆಲಾನ್ ಈಕ್ವಲ್ ಟು L/2 ಅಂತಾನೆ ತಗೊತೀನಿ. ಈಕ್ವೇಶನ್ 1 ಏನಾಗುತ್ತೆ, ದಿಸ್ ಇಂಪ್ಲೈಸ್ ಇಲ್ಲಿ ಈಕ್ವೇಶನ್ 1 ಏನಿದೆ ಎಲ್ ಮೈನಸ್ ಎಕ್ಸೆಲಾನ್ ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ ಎಕ್ಸೆಲಾನ್ ಅಂತಿದೆ. ಇಲ್ಲಿ ಎಕ್ಸೆಲಾನ್ ಪ್ಲೇಸಿಗೆ L/2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಏನಾಗುತ್ತೆ ಎಲ್ ಮೈನಸ್ L/2 ಲೆಸ್ಸರ್ ದ್ಯಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಎಲ್ ಪ್ಲಸ್ L/2 ಅಂತ ಬರ್ಕೋಬೋದಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್ ಆಗುತ್ತೆ. ದಿಸ್ ಇಂಪ್ಲೈಸ್ ಎಲ್ ಮೈನಸ್ L/2 ಅಂದರೆ ಏನಾಗುತ್ತೆ L/2 2L 2 ಇಸ್ ದ LCM 2L ಮೈನಸ್ ಎಲ್ ನ್ಯೂಮರೇಟರಲ್ಲಿ 2L ಮೈನಸ್ ಎಲ್ ಬರುತ್ತೆ, 2 ಇಸ್ ದ LCM ಆಗುತ್ತೆ. ಏನು ಉಳ್ಕೊಳುತ್ತೆ L/2 ಉಳಿಯುತ್ತೆ. ಸೊ L/2 ಲೆಸ್ ದ್ಯಾನ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3L ಏನಾಗುತ್ತೆ ಇದು 2 ಇಸ್ ದ LCM 2L ಪ್ಲಸ್ L/2 ಅಂದರೆ 3L/2 ಆಗುತ್ತೆ. ಗೊತ್ತಾಗ್ತಿದೆಯಾ. ಇಲ್ಲಿ ನೋಡಿ ನಾವೇನು ಪ್ರೂವ್ ಮಾಡಬೇಕು, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಇಸ್ ಇಂಪ್ಲೈಸ್ ಏನು ಕಂಡೀಷನ್ನ ತಗೊತೀವಿ, ಎಕ್ಸ್ ಎನ್ ಇದು ಲೆಸ್ ದ್ಯಾನ್ ಇದೆ, ಇದನ್ನು ಬಿಡಿ, ಇದನ್ನು ತಗೊಳ್ಳಿ, ಗ್ರೇಟರ್ ದ್ಯಾನ್ ಅಂತ ಪ್ರೂವ್ ಮಾಡಬೇಕಲ್ವಾ. ಎಕ್ಸ್ ಎನ್ ಗ್ರೇಟರ್ ದ್ಯಾನ್ L/2 ಬಂದಿದೆ ಅಲ್ವಾ, ಗೊತ್ತಾಗ್ತಿದೆಯಾ. ಎಕ್ಸ್ ಎನ್ ಗ್ರೇಟರ್ ದ್ಯಾನ್ L/2 ಆಗುತ್ತೆ. ಈ L/2 ಏನಾಗಿದೆ ಗ್ರೇಟರ್ ದ್ಯಾನ್ 0 ಆಗಿದೆ, ಗೊತ್ತಾಗ್ತಿದೆಯಾ. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಅಂತ ತಗೊತಾ ಇದ್ದೀನಿ, ಗೊತ್ತಾಗ್ತಿದೆಯಾ. ಎಕ್ಸ್ ಎನ್ ಈಸ್ ಗ್ರೇಟರ್ ದ್ಯಾನ್ L/2 ಇದೆ ಅಲ್ವಾ. ಇವೆರಡನ್ನ ನೋಡಿ ಏನಾಗುತ್ತೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ L/2 ಆಗುತ್ತೆ. L/2 ಈಸ್ ಗ್ರೇಟರ್ ದ್ಯಾನ್ 0 ಅಂತ ಇದೆ. ಸೊ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆಗುತ್ತಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್ ಆಗುತ್ತೆ. ಏನು ಪ್ರೂವ್ ಮಾಡಬೇಕಿತ್ತು ನಾವು, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಅಂತ ಪ್ರೂವ್ ಮಾಡಬೇಕಿತ್ತು. ಎಲ್ ಗ್ರೇಟರ್ ದ್ಯಾನ್ 0 ಆದರೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಎಲ್ಲ ಅಂದರೆ ಲಿಮಿಟ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ನೆಕ್ಸ್ಟ್ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳೆಲ್ಲ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿರುತ್ತೆ. ಹೆನ್ಸ್ ದ ಪ್ರೂಫ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಗಿವನ್ ಏನು ಕೊಟ್ಟಿದ್ದಾರೆ, ನಾವೇನು ಪ್ರೂವ್ ಮಾಡಬೇಕು, ಇಫ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಕೊಟ್ಟಿದ್ದಾರೆ. ಒಂದು ಸೀಕ್ವೆನ್ಸ್ನ ಕೊಟ್ಟಿದ್ದಾರೆ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿದೆ ಅಂತ. ಎಲ್ ಗ್ರೇಟರ್ ದ್ಯಾನ್ 0 ಅಂದರೆ ಕನ್ವರ್ಜೆಂಟ್ ಆಗಿರುತ್ತೆ. ದೆನ್ ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ ಎನ್, ಎಲ್ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಒಂದು ಪಾಸಿಟಿವ್ ಇಂಟೀಜರ್ ಎನ್ ಎಕ್ಸಿಸ್ಟ್ ಆಗುತ್ತೆ. ಸಚ್ ದಟ್ ಕಂಡೀಷನ್ ಏನು ಎಕ್ಸಿಸ್ಟ್ ಆಯಿತು ಅಂದರೆ ಏನು ಪ್ರೂವ್ ಮಾಡಬೇಕು, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0, ಲಿಮಿಟ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆದರೆ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳೆಲ್ಲ ಗ್ರೇಟರ್ ದ್ಯಾನ್ 0 ಆಗುತ್ತಾ ಅಂತ ಚೆಕ್ ಮಾಡಬೇಕು. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್, ಇದು ಅಷ್ಟೇ ಸೇಮ್ ಮೀನಿಂಗ್ ಕೊಡುತ್ತೆ. ಎಲ್ ಗ್ರೇಟರ್ ದ್ಯಾನ್ 0 ಆದರೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0, ಪಾಸಿಟಿವ್ ಅಂದರೆ ಗ್ರೇಟರ್ ದ್ಯಾನ್ 0ನೇ ತಾನೆ. ಗಿವನ್ ಏನು ಕೊಟ್ಟಿದ್ದಾರೆ ಅದು ಬರ್ಕೊತೀವಿ. ಲಿಮಿಟ್ ಡೆಫಿನಿಷನ್ ಏನು ಹೇಳುತ್ತೆ, ಇಫ್ ಫಾರ್ ಎ ಗಿವನ್ ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0 ದರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ ಎನ್ ಸಚ್ ದಟ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂದರೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸೆಲಾನ್ ಅಂತ ಬರ್ಕೋಬೋದಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್ ಆಗುತ್ತೆ. ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ ಇದನ್ನ. ನೆಕ್ಸ್ಟ್ ಮಾಡ್ನ ರಿಮೂವ್ ಮಾಡಿದರೆ ಮೈನಸ್ ಎಕ್ಸೆಲಾನ್ ಲೆಸ್ ದ್ಯಾನ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸೆಲಾನ್ ಆಗುತ್ತೆ. ಸೊ ಇಲ್ಲಿ ಎಲ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಎಲ್ಲ ಟರ್ಮಲ್ಲೂ ಎಲ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ, ಗೊತ್ತಾಗ್ತಿದೆಯಾ. ಇಲ್ಲಿ ಎಲ್ ಏನಾಗಿದೆ, ಗಿವನ್ ಏನು ಕೊಟ್ಟಿದ್ದಾರೆ, ಎಲ್ ಗ್ರೇಟರ್ ದ್ಯಾನ್ 0 ಆಗಿದೆ ಅಂತ ಕೊಟ್ಟಿದ್ದಾರೆ. L/2 ಎಲ್ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ L/2 ಗ್ರೇಟರ್ ದ್ಯಾನ್ 0ನೇ ತಾನೆ. ಸಿಂಪ್ಲಿಫೈ ಮಾಡಿ ನೋಡಿ, L/2 ಗ್ರೇಟರ್ ದ್ಯಾನ್ 0ನೇ ಆಗುತ್ತೆ. ನೆಕ್ಸ್ಟ್ ಈ L/2 ಏನಿದೆ ಅದನ್ನ ಎಕ್ಸೆಲಾನ್ ಅಂತ ಚೂಸ್ ಮಾಡಿಕೊಂಡು ಈ 1 ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಿದ್ವಿ ಎಕ್ಸೆಲಾನ್ ವ್ಯಾಲ್ಯೂನ. ಹಾಗೆ ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆಗುತ್ತಾ ಅಂತ ಕೇಳಿದರು. ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆಗುತ್ತೆ ತಾನೆ. ಎಕ್ಸ್ ಎನ್ ಗ್ರೇಟರ್ ದ್ಯಾನ್ L/2 ಅಂದರೆ L/2 ಗ್ರೇಟರ್ ದ್ಯಾನ್ 0 ಆಗುತ್ತೆ. ಸೊ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ದೇರ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್ ಆಗುತ್ತೆ. ಹೆನ್ಸ್ ದ ಪ್ರೂಫ್. ಇಷ್ಟೇ ಪ್ರೂಫು. ಈಗ ನೆಕ್ಸ್ಟ್ ಥಿಯರಮ್ 5 ಏನು ಹೇಳುತ್ತೆ, ಇನ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಫ್ ಎ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಮೂವ್ಡ್ ದೆನ್ ದ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ಈಸ್ ನಾಟ್ ಆಲ್ಟರ್ಡ್ ಅಂತ ಇದೆ ಸ್ಟೇಟ್ಮೆಂಟ್. ಏನು ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂದರೆ ಇನ್ಫೈನೈಟ್ ಟರ್ಮ್ಸ್ ಇರುತ್ತೆ. ಸಪೋಸ್ ಈಗ ಒಂದು ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ ತಗೊಳ್ಳೋಣ. ಈ ಸೀಕ್ವೆನ್ಸ್ ಎಕ್ಸ್ ಎನ್ನಲ್ಲಿ
n ವೇರೀಸ್ ಫ್ರಮ್ 1 to 2 ಇನ್ಫಿನಿಟಿ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಅಂದರೆ x1 x2 x3 and so on up to xk plus 1 and so on xk plus n and so on xk plus n plus 1 and so on. ಈ ರೀತಿ ಬರೀತಾ ಹೋಗ್ಬೋದಲ್ವಾ? ಗೊತ್ತಾಗ್ತಿದೆಯಾ? ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಎಕ್ಸನ್ನ ಕನ್ವರ್ಜೆಂಟ್ ಅಂತ ನಾನು ತಗೊತೀನಿ. ಈ ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಎಷ್ಟು ಜನರಲ್ ಆಗಿ ಹೇಳಬೇಕು ಅಂದರೆ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಗೊತ್ತಾಗ್ತಿದೆಯಾ? ಕನ್ವರ್ಜೆಂಟ್ ಸೀಕ್ವೆನ್ಸ್ನಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ. ಇಲ್ಲಿ ಏನು ಸ್ಟೇಟ್ಮೆಂಟ್ ಇದೆ ಅಂದರೆ ಇನ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಫ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಮೂವ್ಡ್. ಈ ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ನ ರಿಮೂವ್ ಮಾಡ್ತೀವಿ. ಅಂದರೆ ಸಪೋಸ್ ಇಲ್ಲಿ ಕೆ ಟರ್ಮ್ಸ್ನ ರಿಮೂವ್ ಮಾಡ್ತೀವಿ. ದೆನ್ ದ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ಈಸ್ ನಾಟ್ ಆಲ್ಟರ್ಡ್. ಅಂದರೆ ಏನು ವ್ಯಾಲ್ಯೂ ಬರುತ್ತೆ ಕನ್ವರ್ಜೆಂಟ್ ಆದಾಗ, ಏನು ವ್ಯಾಲ್ಯೂ ಬರುತ್ತೆ ಅದರಲ್ಲಿ ಏನು ಚೇಂಜಸ್ ಇರಲ್ಲ ಅಂತ, ಸೇಮ್ ವ್ಯಾಲ್ಯೂನೇ ಬರುತ್ತೆ ಅಂತ. ಗೊತ್ತಾಗ್ತಿದೆಯಾ? ಈ ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ರಿಮೂವ್ಡ್. ಇದರಲ್ಲಿ ಈ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂದರೆ ಕೇತ್ ಟರ್ಮ್ಸ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. ರಿಮೂವ್ ಮಾಡಿದಾಗ ಮತ್ತು ಬೇರೆ ಸೀಕ್ವೆನ್ಸಿಗೆ ಬೇರೆ ಟರ್ಮ್ಗೂ ಲಿಮಿಟ್ನ ಅಪ್ಲೈ ಮಾಡಿದಾಗ ಸೇಮ್ ವ್ಯಾಲ್ಯೂನೇ ಬರುತ್ತೆ. ಏನು? ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ಈಸ್ ನಾಟ್ ಆಲ್ಟರ್ಡ್. ಯಾವುದೇ ರೀತಿ ಚೇಂಜಸ್ ಇರಲ್ಲ. ಪ್ರೂಫ್ ಪಾರ್ಟಿ ಬರೋಣ. ಪ್ರೂಫ್ ಏನಂತ ಕೊಟ್ಟಿದ್ದಾರೆ? ಇನ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್, ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಅಂದರೆ ಕನ್ವರ್ಜೆಂಟ್ ಸೀಕ್ವೆನ್ಸ್ನ ಕನ್ಸಿಡರ್ ಮಾಡ್ಕೋಬೇಕು. ಲೆಟ್ ಸೀಕ್ವೆನ್ಸ್ xn ಬಿ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್. ಲೆಟ್ ಸೀಕ್ವೆನ್ಸ್ xn ಬಿ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗಿದೆ. ಕನ್ವರ್ಜೆಂಟ್ ಆಗಿದೆ ಅಂದರೆ ಯಾವ ರೀತಿ ಬರೀತೀರಾ? ಸಿಂಬಾಲಿಕಲ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ? ಏನಂತ ಬರೀತೀರಾ? ದಟ್ ಈಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದು. ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಲಿಮಿಟ್ ಡೆಫಿನೇಷನ್, ಸಾರಿ ಸ್ಟೇಟ್ಮೆಂಟ್ ಅಲ್ಲ, ಲಿಮಿಟ್ ಡೆಫಿನೇಷನ್ ಏನು ಹೇಳುತ್ತೆ? ಫಾರ್ ಅ ಗಿವನ್ ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ m belongs to n ಆಗಿರುತ್ತೆ such that modulus of xn minus l lesser than epsilon for all n greater than equal to m ಆಗಿರುತ್ತಲ್ವಾ? ಏನು ಸ್ಟೇಟ್ಮೆಂಟ್ ಏನು? ಇನ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಮೂವ್ಡ್ ದೆನ್ ದ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ಈಸ್ ನಾಟ್ ಆಲ್ಟರ್ಡ್ ಅಂತ ಪ್ರೂವ್ ಮಾಡಬೇಕು. ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ನ ತೆಗೆದ್ರೂ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸಲ್ಲಿ ಅದೇ ರೀತಿ ಚೇಂಜಸ್ ಆಗಲ್ಲ ಅಂತ ಪ್ರೂವ್ ಮಾಡಬೇಕಾಗಿರೋದು ನಾವೀಗ. ಸೊ ಅದಕ್ಕೋಸ್ಕರ ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ನ ಅಸ್ಯೂಮ್ ಮಾಡ್ಕೊತಾ ಇದೀವಿ, ತಗೊತಾ ಇದೀವಿ ನಾವು. xn ಅನ್ನ ಕನ್ವರ್ಜೆಂಟ್ ಸೀಕ್ವೆನ್ಸ್ನ ತಗೊತಾ ಇದೀವಿ. xn ಅದಕ್ಕೆ ಲಿಮಿಟ್ನ ಅಪ್ಲೈ ಮಾಡಿದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ? ಕನ್ವರ್ಜೆಂಟ್ ಸೀಕ್ವೆನ್ಸ್ ಎಲ್ ಏನಾಗಿದೆ? ಯೂನಿಕ್ ಅಂಡ್ ಫೈನೈಟ್ ಆಗಿರುತ್ತೆ. ಕನ್ವರ್ಜೆಂಟ್ ಆಗಿದೆ ಅಂದರೆ ಸೀಕ್ವೆನ್ಸು ಲಿಮಿಟ್ ವ್ಯಾಲ್ಯೂ ಯೂನಿಕ್ ಅಂಡ್ ಫೈನೈಟ್ ಆಗಿರುತ್ತೆ. ದೆನ್ ಲಿಮಿಟ್ ಡೆಫಿನೇಷನ್ ಏನು ಹೇಳುತ್ತೆ? ಫಾರ್ ಎ ಗಿವನ್ ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ m ಬಿಲಾಂಗ್ಸ್ ಟು n such that xn minus l lesser than epsilon for all n greater than equal to m ಅಂತ ಹೇಳುತ್ತೆ. ಈಗ ಈ ಸೀಕ್ವೆನ್ಸ್ xn ಇಲ್ಲೇ ನೋಡಿ, ಸೀಕ್ವೆನ್ಸ್ xn ಅಲ್ಲಿ ಎಷ್ಟು ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ. ನಾವೇನು ಮಾಡ್ತೀವಿ? ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಮೂವ್ಡ್ ಅಂತ ಇದೆ. ಇಲ್ಲೇನು ಮಾಡ್ತೀವಿ? ಲೆಟ್ kth terms of the sequence xn are removed. ಅಲ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ನ ರಿಮೂವ್ ಮಾಡಿ ಅಂತ ಹೇಳಿದರೆ ಇಲ್ಲಿ kth ಟರ್ಮ್ಸ್ ಈ ಫೈನೈಟ್ ನಂಬರ್ ತಾನೇ ರಿಮೂವ್ ಮಾಡ್ತಾ ಇದ್ದೀವಿ. ದೆನ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಏನು ಬರುತ್ತೆ? ರಿಸಲ್ಟಿಂಗ್ ಸೀಕ್ವೆನ್ಸ್ ಈಸ್ ಏನು ಬರುತ್ತೆ? ಇಲ್ಲಿ ಈ ರೀತಿ ಇದೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಇದರಲ್ಲಿ kth ನಂಬರ್ ಆಫ್ ಟರ್ಮ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. kth ನಂಬರ್ ಆಫ್ ಟರ್ಮ್ಸ್ನ ರಿಮೂವ್ ಮಾಡಿದರೆ ಏನಾಗುತ್ತೆ? ಸೀಕ್ವೆನ್ಸ್ xn ಈಕ್ವಲ್ ಟು xk ಪ್ಲಸ್ 1 xk ಪ್ಲಸ್ 2 xk ಪ್ಲಸ್ 3 ಆ್ಯಂಡ್ ಸೊ ಆನ್ xk ಪ್ಲಸ್ n ಆ್ಯಂಡ್ ಸೊ ಆನ್ ಇನ್ಫೈನೈಟ್ಲಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಅಲ್ವಾ? ಏನು? kth ಟರ್ಮ್ಸ್ನ ರಿಮೂವ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು? Here we have to prove that ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xk ಪ್ಲಸ್ n ಈಕ್ವಲ್ ಟು l ಆಗುತ್ತಾ ಅಂತ. ಇಲ್ಲೇನಿತ್ತು? ಈಗ ಸಪೋಸ್ ಒಂದು ಸೀಕ್ವೆನ್ಸ್ನ ತಗೊಂಡ್ರೆ ಕನ್ವರ್ಜೆಂಟ್ ಆಯಿತು ಅಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು l ಬರುತ್ತೆ ಲಿಮಿಟ್ ವ್ಯಾಲ್ಯೂ. ಅದೇ ರೀತಿ ಇಲ್ಲಿ kth ಟರ್ಮ್ಸ್ನ ನಾವು ರಿಮೂವ್ ಮಾಡ್ತಾ ಇದ್ದೀವಿ ಅಂದರೂ ಲಿಮಿಟ್ ವ್ಯಾಲ್ಯೂ ಏನು ಬರಬೇಕು? l ಬರುತ್ತಾ ಅಂತ ನೋಡಬೇಕು.
ಸೊ ಕನ್ಸಿಡರ್ ನಾವೇನು ಪ್ರೂವ್ ಮಾಡಬೇಕಿಲ್ಲಿ ಇದರಲ್ಲಿ ನೆಕ್ಸ್ಟ್ ಎಕ್ಸ್ ಕೆ ಪ್ಲಸ್ nth ಟರ್ಮ್ನ ತೊಗೊಳ್ತಾ ಇದ್ದೀವಿ. ಅದರ ಲಿಮಿಟ್ ವ್ಯಾಲ್ಯೂ ಎಲ್ಲಾಗುತ್ತೆ ಅಂತ ಚೆಕ್ ಮಾಡಬೇಕು. ಕನ್ಸಿಡರ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಇದೆ ಅಲ್ವಾ, ಎಲ್ಲಿ ಗಿವನ್ ಲಿಮಿಟ್ ಡೆಫಿನೇಷನಲ್ಲಿ ಇದೆ ಅಲ್ವಾ, ಇದನ್ನ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿದೆ. ಸಿನ್ಸ್ ಇಲ್ಲಿ ನೋಡಿ, ಸಿನ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಯಿತು ಅಂದರೆ ದಿಸ್ ಇಂಪ್ಲೈಸ್ ಇಲ್ಲೇನಿದೆ ಕೆ ಪ್ಲಸ್ nth ಟರ್ಮ್ ಇದೆ. ಸೊ ಅಥವಾ ಎನ್ ಪ್ಲಸ್ ಕೆ ಟರ್ಮ್ ಅಂತನಾದ್ರು ಹೇಳ್ಬೋದು. ಏನು ಮಾಡ್ತೀವಿ, ಎನ್ ಪ್ಲಸ್ ಕೆ ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತಲ್ವಾ, ಗೊತ್ತಾಗ್ತಿದೆಯಾ. ದಿಸ್ ಇಂಪ್ಲೈಸ್ ಯಾವ ರೀತಿ ಬರ್ಕೋಬೋದು, ಇಲ್ಲಿ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದೇನಕ್ಕಿತ್ತು, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂದಾಗ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೊತೀವಿ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ. ಇಲ್ಲಿ ಸಿನ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆದರೆ ಅದೇ ರೀತಿ ನಾವು ಎನ್ ಪ್ಲಸ್ ಕೆ ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತಲ್ವಾ. ನೆಕ್ಸ್ಟ್ ಏನು ಬರ್ಕೊತೀರಾ ಅವಾಗ, ಮಾಡ್ಯುಲಸ್ ಆಫ್ ಇಲ್ಲಿ ನೋಡಿ ರಿವರ್ಸ್ ಹೋಗ್ತದೆ, ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಯಿತು ಅಂದರೆ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೊತೀರಾ. ಎನ್ ಪ್ಲಸ್ ಕೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಯಿತು ಅಂದರೆ ಎಕ್ಸ್ ಎನ್ ಪ್ಲಸ್ ಕೆ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ, ಅದನ್ನೇ ಇಲ್ಲಿ ಬರ್ಕೊತೀರಾ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ಕೆ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಫಾರ್ ಆಲ್, ಅವಾಗ ಏನಾಗುತ್ತೆ ಎನ್ ಪ್ಲಸ್ ಕೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಗೊತ್ತಾಗ್ತಿದೆಯಾ. ದಟ್ ಈಸ್ ನೋಡಿ ಇಲ್ಲಿ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸಲಾನ್ ಅಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ. ಅದೇ ರೀತಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ಕೆ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂದರೆ ಯಾವ ರೀತಿ ಬರ್ಕೋಬೋದು, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಕೆ ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ ಫಾರ್ ಆಲ್ ಎನ್ ಪ್ಲಸ್ ಕೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇದೆ. ಈ ಕೆ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಮೈನಸ್ ಕೆ ಅಂತ ಬರ್ಕೋಬೋದಲ್ವಾ. ಹೆನ್ಸ್ ದ ಪ್ರೂಫ್ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕಿತ್ತು, ಎಕ್ಸ್ ಎನ್ ಪ್ಲಸ್ ಕೆ ಅಂತಲೇ ತಗೊಳ್ಳಿ ಇದನ್ನ, ಅಥವಾ ಕೆ ಪ್ಲಸ್ ಎನ್, ಎಕ್ಸ್ ಕೆ ಪ್ಲಸ್ ಎನ್ ಈಕ್ವಲ್ ಟು ಎಕ್ಸ್ ಎನ್ ಪ್ಲಸ್ ಕೆ ಎಲ್ಲ ಸೇಮ್ ಇಲ್ಲಿ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಕೆ ಈಕ್ವಲ್ ಟು ಎಲ್, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಕೆ ಈಕ್ವಲ್ ಟು ಎಲ್ ಅಂತ ಪ್ರೂವ್ ಆಯಿತು. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇನ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಮೂವ್ಡ್ ದೆನ್ ದ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ಇಸ್ ನಾಟ್ ಆಲ್ಟರ್ಡ್ ಅಂತ ಹೇಳಿದ್ದಾರೆ. ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸಲ್ಲಿ ಫೈನೈಟ್ ನಂಬರ್, ಇದೊಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ತಿಳ್ಕೊಳ್ಳಿ. ಫೈನೈಟ್ ನಂಬರ್ ಟರ್ಮ್ಸ್ನ ರಿಮೂವ್ ಮಾಡಿದ್ರು ಮತ್ತೆ ದೆನ್ ಕನ್ವರ್ಜೆನ್ಸ್ ಆಫ್ ದ ಸೀಕ್ವೆನ್ಸ್ ಇನ್ನು ಉಳಿದಂಥ ಟರ್ಮ್ಸ್ಗೆ ಲಿಮಿಟ್ನ ಅಪ್ಲೈ ಮಾಡಿದರೆ ಅದ್ರ ವ್ಯಾಲ್ಯೂ ಏನು, ಲಿಮಿಟ್ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ ಅಂತ. ಗೊತ್ತಾಗ್ತಿದೆಯಾ. ಲೆಟ್ ಸೀಕ್ವೆನ್ಸ್ ಎಕ್ಸ್ ಎನ್ನ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ತಗೊತಾ ಇದ್ದೀವಿ. ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ. ದೆನ್ ಲಿಮಿಟ್ ಡೆಫಿನೇಷನ್ನ ಬರ್ಕೊತಾ ಇದ್ದೀವಿ. ಇಲ್ಲೇನು ಕೇತ್ ಟರ್ಮ್ನ ರಿಮೂವ್ ಮಾಡಿ ಅಂತ ಹೇಳ್ತಾ ಇದೆ ಸ್ಟೇಟ್ಮೆಂಟ್. ಸೊ ಕೇತ್ ಟರ್ಮ್ನ ರಿಮೂವ್ ಮಾಡಿದರೆ ಏನು ಉಳ್ಕೊಳುತ್ತೆ ಸೀಕ್ವೆನ್ಸಲ್ಲಿ, ಸೀಕ್ವೆನ್ಸ್ ಎಕ್ಸ್ ಎನ್ನಲ್ಲಿ ಎಕ್ಸ್ ಕೆ ಪ್ಲಸ್ 1 ಇಲ್ಲಿ ನೋಡಿ ಕೇತ್ ಟರ್ಮ್ನ ರಿಮೂವ್ ಮಾಡ್ತಾ ಇದ್ದೀನಿ. ಉಳಿಯುವಂಥ ಟರ್ಮ್ಸ್ನ ಬರ್ಕೊಳ್ತಾ ಹೋಗ್ತೀನಿ ಅಪ್ ಟು ಇನ್ಫಿನಿಟಿ. ವಿ ಹ್ಯಾವ್ ಟು ಪ್ರೂವ್ ದಟ್. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು ಅಂದರೆ ಲಿಮಿಟ್ ಎಕ್ಸ್ ಎನ್ ಪ್ಲಸ್ ಕೆ ಈಕ್ವಲ್ ಟು ಎಲ್ ಅಂತ ಪ್ರೂವ್ ಮಾಡಬೇಕು. ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತಿತ್ತಲ್ವಾ, ಕೇತ್ ಟರ್ಮ್ನ ರಿಮೂವ್ ಮಾಡಿದ್ರು ನೆಕ್ಸ್ಟ್ ಬರುವಂಥ ಟರ್ಮ್ಗೆ ಲಿಮಿಟ್ ವ್ಯಾಲ್ಯೂ ಎಲ್ ಬರುತ್ತೆ ಅಂತಲೇ ಪ್ರೂವ್ ಮಾಡಬೇಕು. ಸೊ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದೇನು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಇದ್ದಾಗ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಆಗುತ್ತೆ ಅಂತ ಗೊತ್ತಲ್ವಾ. ಸೊ ಸಿನ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್, ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇಲ್ಲ ಆಗಿದೆ. ಅದೇನೇ ನಾವು ಎನ್ ಪ್ಲಸ್ ಕೆ ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರೀಬೋದಲ್ವಾ ಕೇತ್ ಟರ್ಮ್ಸ್, ಎನ್ ಪ್ಲಸ್ ಕೇತ್ ಟರ್ಮ್ಸಲ್ಲಿ. ಅವಾಗ ಏನಾಗುತ್ತೆ, ಈಗ ರಿವರ್ಸ್ ಪ್ರೊಸೆಸ್ ಮತ್ತೆ ನೋಡಿ, ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಯಿತು ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಇದೆ. ಇಲ್ಲೇನು ಎನ್ ಪ್ಲಸ್ ಕೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಯಿತು ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ಕೆ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಬರ್ಕೋಬೋದಲ್ವಾ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸಲಾನ್ ಅಂದರೆ ದೇರ್ ಫೋರ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಬರೀತಾ ಇದ್ವಿ ಅಲ್ವಾ. ಸೊ ಅದೇ ರೀತಿಲಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ಕೆ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಕೆ ಈಕ್ವಲ್ ಟು ಎಲ್ ಅಂತ ಬರೀಬೋದು ಫಾರ್ ಆಲ್ ಎನ್. ಇಲ್ಲಿ ನೋಡಿ ಎನ್ ಪ್ಲಸ್ ಕೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಇದೆ. ಈ ಎಮ್ ಈ ಕೆ ಈ ಕಡೆ ಬಂದರೆ ಏನಾಗುತ್ತೆ, ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಮೈನಸ್ ಕೆ ಆಗುತ್ತೆ. ಹೆನ್ಸ್ ದ ಪ್ರೂಫ್. ಇಷ್ಟೇ ಪ್ರೂಫ್. ನೆಕ್ಸ್ಟ್ ಥಿಯರಮ್ ಏನು, ಆಲ್ಜಿಬ್ರಾ ಆಫ್ ಸೀಕ್ವೆನ್ಸಸ್. ಅಂದರೆ ಇಲ್ಲಿ
this is very very important for the theorem 6. So if limit n tends to infinity xn equal to l, ಲಿಮಿಟ್ ಎಕ್ಸ್ ಎನ್ ಒಂದು ಸೀಕ್ವೆನ್ಸ್ ಎಕ್ಸ್ ಎನ್ಗೆ ಲಿಮಿಟ್ನ ಅಪ್ಲೈ ಮಾಡಿದಾಗ, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿನ ಅಪ್ಲೈ ಮಾಡಿದಾಗ ಎಲ್ ಅನ್ನ ಲಿಮಿಟ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ ಇನ್ನೊಂದು ಸೀಕ್ವೆನ್ಸು ವೈ ಎನ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಲಿಮಿಟ್ನ ಅಪ್ಲೈ ಮಾಡಿದಾಗ ಲಿಮಿಟ್ ವ್ಯಾಲ್ಯೂ ಎಮ್ ಅಂತ ಬರುತ್ತೆ. ದೆನ್ ಪ್ರೂವ್ ದಟ್, ಏನು ಪ್ರೂವ್ ಮಾಡಬೇಕು ನಾವಿಲ್ಲಿ, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಎಲ್ ಪ್ಲಸ್ ಎಮ್. ಇಲ್ಲಿ ಎಕ್ಸ್ ಎನ್ ಪ್ಲಸ್ ವೈ ಎನ್ಗೆ ಟೋಟಲ್ ಆಗಿ ಲಿಮಿಟ್ನ ಅಪ್ಲೈ ಮಾಡಿದರೆ ಎಲ್ ಪ್ಲಸ್ ಎಮ್ ಬರುತ್ತೆ. ಗೊತ್ತಾಗ್ತಿದ್ದೀನೋ? ಪ್ರೂವ್ ಮಾಡಬೇಕು. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು, ಇದನ್ನು ಪ್ರೂವ್ ಮಾಡಬೇಕು. ಎಲ್ ಪ್ಲಸ್ ಎಮ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಲಿಮಿಟ್ ಎಂಟೆನ್ಸ್ ಸಪ್ರೇಟ್ ಆಗಾದರೆ ಎಲ್ ಬರುತ್ತೆ, ಎಕ್ಸ್ ಎನ್ಗೆ ಲಿಮಿಟ್ ವ್ಯಾಲ್ಯೂ ಎಲ್ ಬರುತ್ತೆ, ವೈ ಎನ್ಗೆ ಲಿಮಿಟ್ ವ್ಯಾಲ್ಯೂ ಎಮ್ ಬರುತ್ತೆ. ಅದೇ ಎರಡು ಟೋಟಲ್ ಆಗಿ ಮಾಡಿದರೆ ಎಲ್ ಪ್ಲಸ್ ಎಮ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಪ್ರೂಫು. ಗಿವನ್ ಏನು ಕೊಟ್ಟಿದ್ದಾರೆ, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಎಮ್ ಅಂತ ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡಬೇಕು, ವಿ ಹ್ಯಾವ್ ಟು ಪ್ರೂವ್ ದಟ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಏನು ಮಾಡ್ತೀವಿ, ನೆಕ್ಸ್ಟ್ ಕನ್ಸಿಡರ್ ಮಾಡ್ಕೊಂಡು ಏನನ್ನ ಕನ್ಸಿಡರ್ ಮಾಡಬೇಕು, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್ ಈಕ್ವಲ್ ಟು, ಇಲ್ಲಿ ನೋಡಿ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡ್ಕೊತಾ ಇದ್ವಿ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಆಫ್ ಎಲ್ ಪ್ಲಸ್ ಎಮ್ ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ವಿ. ಇದನ್ನ ನಾವು ಯಾವ ಫಾರ್ಮಿಗೆ ಬರ್ಕೊತೀವಿ ಅಂದರೆ ಲಿಮಿಟ್ ಡೆಫಿನಿಷನಲ್ಲಿ ಹೇಳ್ತೀವಲ್ವಾ, such that modulus of xn minus l lesser than xln ಅಂತ ಬರಿತೀವಲ್ವಾ, ಆ ಫಾರ್ಮಿಗೆ ಈ xn ಯಾವ ರೀತಿ ಬರ್ಕೊಂತೀವಿ ಅಂದರೆ ಮಾಡ್ಯುಲಸ್ ಆಫ್ xn ಮೈನಸ್ ಎಲ್ ಸೆಪರೇಟ್ ಮಾಡಿ ಬರ್ಕೊತಾ ಹೋಗ್ತೀವಿ. ಇಲ್ಲಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಆಯಿತು ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಅಂತ ಬರ್ಕೋಬೋದಲ್ವಾ. ಇದನ್ನೇನಂತ ಬರ್ತೀವಿ, ಮಾಡ್ಯುಲಸ್ ಲೆಸ್ ದ್ಯಾನ್ ಎಕ್ಸೆಲಾನ್ ಅಂತ ಬರ್ತೀವಿ. ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್, ಈ ರೀತಿ ಟರ್ಮ್ಸ್ ಬರೋ ಹಂಗೆ ಸಪ್ರೇಟ್ ಬರ್ಕೊತಾ ಹೋಗ್ತಿದ್ವಿ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ವಿತಿನ್ ಬ್ರಾಕೆಟ್ ವೈ ಎಮ್ ಮೈನಸ್ ವೈ ಎನ್, ಇದು ವೈ ಎನ್ ಮೈನಸ್ ಎಮ್ ಅಂತ ಬರ್ಕೊತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತೀವಿ, ನಾನು ಆಲ್ರೆಡಿ ಹೇಳಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ ಬರ್ಕೋಬೋದಲ್ವಾ. ಇಲ್ಲೇನು ಇದು ಎಕ್ಸ್ ಅಂತ ತಗೊಳ್ಳಿ, ಇದನ್ನು ವೈ ಅಂತ ತಗೊಳ್ಳಿ. ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದ್ರೇನು, ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ಮಾಡ್ ವೈ ಅಂದರೆ ಏನು ಬರುತ್ತೆ, ವೈ ಎನ್ ಮೈನಸ್ ಎಮ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನು ಈಕ್ವೇಷನ್ 1 ಅಂತ ತಗೊತೀನಿ. ಅರ್ಥ ಆಯ್ತಾ ಯಾವ ರೀತಿ ಮಾಡಿದ್ವಿ ಅಂತ? ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್ ಮೈನಸ್ ವಿತಿನ್ ಬ್ರಾಕೆಟ್ ಎಲ್ ಪ್ಲಸ್ ಎಮ್ ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಇದನ್ನ ನಾವು ಸ್ಪ್ಲಿಟ್ ಮಾಡ್ಕೊತಾ ಇದ್ದೀವಿ, ಅಂದರೆ ಸೆಪ್ರೇಟ್ ಮಾಡ್ಕೊಂಡು ಎಕ್ಸ್ ಎನ್ ಜೊತೆ ಎಲ್ನ ಮೈನಸ್ ಮಾಡ್ತಾ ಇದ್ದೀವಿ, ವೈ ಎನ್ ಜೊತೆ ಎಮ್ನ ಮೈನಸ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಏನು, ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈನ ಸ್ಪ್ಲಿಟ್ ಮಾಡಿ ಬರೆಯೋದಾದರೆ ವಿತ್ ಮಾಡ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಇನ್ಈಕ್ವಾಲಿಟಿ ಬರುತ್ತೆ, ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಆಗುತ್ತೆ. ಅದೇ ರೀತಿ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಎನ್ ಮೈನಸ್ ಎಲ್ ಇದೆ, ವೈ ಪ್ಲೇಸಲ್ಲಿ ವೈ ಎನ್ ಮೈನಸ್ ಎಮ್ ಇದೆ. ನಾವು ಏನು ಹೇಳಿದ್ದಾರೆ ಇಲ್ಲಿ, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಹೇಳಿದ್ದಾರೆ. ಅದು ಏನು, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಹೇಳಿದ್ದಾರೆ. ಲಿಮಿಟ್ ಡೆಫಿನಿಷನ್ ಏನು ಹೇಳುತ್ತೆ, ಫಾರ್ ಅ ಗಿವನ್ ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0, ಇಲ್ಲಿ ಎಲ್ಲು ಎಮ್ ಟು ಸೀಕ್ವೆನ್ಸಸ್ ಇರೋದ್ರಿಂದ ಎಕ್ಸೆಲಾನ್ 1 ಅಂತ ತಗೊತೀನಿ. ಎಕ್ಸೆಲಾನ್ 1 ಗ್ರೇಟರ್ ದ್ಯಾನ್ 0, ದೇರ್ ಎಕ್ಸಿಸ್ಟ್ m1 ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1 ಆಗುತ್ತಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m1 ಅಂತ ಬರ್ಕೋಬೋದಲ್ವಾ. ಸಿಮಿಲರ್ಲಿ ಅದೇ ರೀತಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಆಯಿತು. ಈಗ ವೈ ಎನ್ ಈಕ್ವಲ್ ಟು ಎಮ್ಮಿಗೆ ಲಿಮಿಟ್ ಡೆಫಿನಿಷನ್ ವೈ ಎನ್ ಈಕ್ವಲ್ ಟು ಎಮ್ಮಿಗೆ ಲಿಮಿಟ್ ಡೆಫಿನಿಷನ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ದೇರ್ ಫಾರ್ ಅ ಗಿವನ್ ಎಕ್ಸೆಲಾನ್ 2 ಅಂತ ತಗೊತಿದ್ವಿ ಗ್ರೇಟರ್ ದ್ಯಾನ್ 0, ದೇರ್ ಎಕ್ಸಿಸ್ಟ್ m2 ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಮಾಡ್
ಏನಾಗುತ್ತೆ ಇಲ್ಲಿ ವೈ ಎನ್ ಮೈನಸ್ ಎಮ್ ಇದೆ. ಸೊ ವೈ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 2 ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ 2 ಆಗುತ್ತೆ. ಗೊತ್ತಾಗ್ತಿದೆಯಾ? 1 ಏನಿದೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ಮಾಡ್ ವೈ ಎನ್ ಮೈನಸ್ ಎಮ್ ಇದೆ. ಇಲ್ಲೇನಿದೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಅಂದರೆ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1, ವೈ ಎನ್ ಮೈನಸ್ ಎಮ್ ಅಂದರೆ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 2 ಅಂತಿದೆ. 1 ಇಂಪ್ಲೈಸ್ 1 ಏನಾಗುತ್ತೆ ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್ ಲೆಸ್ಸರ್ ದ್ಯಾನ್, ಇಲ್ಲಿ ನೋಡಿ ಈಕ್ವಾಲಿಟಿ ಲೆಸ್ಸರ್ ದ್ಯಾನ್ ಇದೆ, ಇಲ್ಲಿ ಲೆಸ್ಸರ್ ದ್ಯಾನ್ ಈಕ್ವಲ್ ಇದೆ. ಸೊ ಲೆಸ್ಸರ್ ದ್ಯಾನ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಇಲ್ಲಿ ಲೆಸ್ಸರ್ ದ್ಯಾನ್ ಇದೆ, ಲೆಸ್ಸರ್ ದ್ಯಾನ್ ಈಕ್ವಲ್ ಇದೆ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಇದೆ ಅಲ್ವಾ? ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಏನಿದೆ ಲೆಸ್ ದ್ಯಾನ್ ಎಕ್ಸೆಲಾನ್ 1 ಪ್ಲಸ್ ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎಮ್ ಅಂದ್ರೆ ಲೆಸ್ ದ್ಯಾನ್ ಎಕ್ಸೆಲಾನ್ 2 ಇದೆ, ಲೆಸ್ ದ್ಯಾನ್ ಎಕ್ಸೆಲಾನ್ 2 ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಸಾರಿ, ಇಲ್ಲಿ ನೋಡಿ ಎಕ್ಸೆಲಾನ್ 1 ಎಕ್ಸೆಲಾನ್ 2 ಅಂತ ಇದೆ. ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದಕ್ಕೊಂದು ಕಂಡೀಷನ್ ಇದೆ ನೋಡಿ, ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಚೂಸ್, ಇಲ್ಲಿ ಎಕ್ಸೆಲಾನ್ 1 ಮತ್ತು ಎಕ್ಸೆಲಾನ್ 2 ಅಂತ ಬಂದಿದೆ ಅಲ್ವಾ? ಸೊ ನಾವೇನು ಮಾಡ್ತೀವಿ, ಚೂಸ್ ಎಕ್ಸೆಲಾನ್ 1 ಈಕ್ವಲ್ ಟು ಎಕ್ಸೆಲಾನ್ 2 ಈಕ್ವಲ್ ಟು ಎಕ್ಸೆಲಾನ್ ಬೈ 2 ಅಂತ ತಗೊತೀವಿ. ಈ ಎಕ್ಸೆಲಾನ್ ಏನಾಗಿರಬೇಕು, ಗ್ರೇಟರ್ ದ್ಯಾನ್ 0 ಆಗಬೇಕು. ಎಕ್ಸೆಲಾನ್ 1 ಎಕ್ಸೆಲಾನ್ 2 ಎಕ್ಸೆಲಾನ್ ಬೈ 2 ಅಂತ ತಗೊತಾ ಇದ್ದೀನಿ. ಈ ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0 ಅನ್ನತಾನೆ ಆಗೋದು. ಆ್ಯಂಡ್ M1 M2 ಇದೆ ಅಲ್ವಾ? ಸೊ ಎಮ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ M1 M2 ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ? ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡ್ಕೊಂಡಿರಿ. ಏನಾಗುತ್ತೆ, ಎಕ್ಸೆಲಾನ್ 1 ಎಕ್ಸೆಲಾನ್ 2 ವ್ಯಾಲ್ಯೂ ಎಕ್ಸೆಲಾನ್ ಬೈ 2 ಆಯಿತು. ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0ನೇ ಆಯ್ತಲ್ವಾ? ಎಮ್ ಅಂದ್ರೇನು, ಮ್ಯಾಕ್ಸಿಮಮ್ ಆಫ್ M1 M2 ಆಯಿತು. ಸೊ ಈಗ ಈಕ್ವೇಶನ್ 2 ಏನಾಗುತ್ತೆ ಅಂತ ನೋಡಿ. ಏನಿದೆ ಈಕ್ವೇಶನ್ 2? ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1 ಎಕ್ಸೆಲಾನ್ 2 ವ್ಯಾಲ್ಯೂ ಏನಾಗಿದೆ, ಎಕ್ಸೆಲಾನ್ ಬೈ 2 ಪ್ಲಸ್ ಎಕ್ಸೆಲಾನ್ ಬೈ 2 ಆಗುತ್ತೆ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು M1. ಇಲ್ಲಿ ನೋಡಿ ಎಕ್ಸೆಲಾನ್ 1 2 ಇದ್ದಿದ್ದು ಎಕ್ಸೆಲಾನ್ ಆಯಿತು ಅಂದರೆ M1 M2 ಇದ್ದಿದ್ದು ಎಮ್ ಅಂತ ಬರ್ಕೋಬೋದಲ್ವಾ? ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಲೆಸ್ಸರ್ ದ್ಯಾನ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಬೈ 2 ಪ್ಲಸ್ ಎಕ್ಸೆಲಾನ್ ಬೈ 2 ಅಂದರೆ ಎಕ್ಸೆಲಾನ್ ಅಂತ ಬರುತ್ತಲ್ವ? ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಇಲ್ಲಿ ನೋಡಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು, ಇಲ್ಲಿ ನೋಡಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಆಗಿದೆ ಅಂದರೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸೆಲಾನ್ 1 ಅಂತ ಬರ್ಕೊಂಡಿದ್ವಿ. ಅಥವಾ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸೆಲಾನ್ 1 ಆದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವಾ? ಇಲ್ಲೇನಾಗಿದೆ, ಮಾಡ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ಎಲ್ ಪ್ಲಸ್ 1 ಮೈನಸ್ ಹಾಫ್ ಎಲ್ ಪ್ಲಸ್ 1 ಲೆಸ್ ದ್ಯಾನ್ ಎಕ್ಸೆಲಾನ್ ಇದೆ. ದೇರ್ ಫೋರ್ ಏನಂತ ಬರ್ಕೋಬೋದು ಇದನ್ನ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಅಂತ ಬರ್ಕೋಬೋದಲ್ವ? ನಾವು ಪ್ರೂವ್ ಮಾಡಬೇಕಾಗಿದ್ದೇನು, ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಅಂತ ಪ್ರೂವ್ ಮಾಡಬೇಕಿತ್ತು. ಏನು ಪ್ರೂವ್ ಆಯಿತು? ಅದೇನೆ ಪ್ರೂವ್ ಆಯಿತು. ಹೆನ್ಸ್ ದ ಪ್ರೂಫ್. ಇಲ್ಲಿ ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಇದ್ರೆ ಇದನ್ನ ನಾವು ದೇರ್ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಬರ್ಕೊತೀವಲ್ವಾ? ಅದೇ ರೀತಿ ಇಲ್ಲಿ ಎಕ್ಸ್ ಎನ್ ಪ್ಲೇಸಲ್ಲಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಇದೆ, ಎಲ್ ಪ್ಲೇಸಲ್ಲಿ ಎಲ್ ಪ್ಲಸ್ ಎಮ್ ಇದೆ. ಸೊ ಅದನ್ನ ಯಾವ ರೀತಿ ಲೆಸ್ ದ್ಯಾನ್ ಎಕ್ಸೆಲಾನ್ ಆದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಬರ್ಕೊತೀವಿ ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಅಂತ ಬರ್ಕೊತೀವಿ. ಇದು ಪ್ರೂಫ್. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಗಿವನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಕೊಟ್ಟಿದ್ದಾರೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಎಮ್ ಅಂತ ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡಬೇಕು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನು ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ವಿತಿನ್ ಬ್ರಾಕೆಟ್ ಎಲ್ ಪ್ಲಸ್ ಎಮ್ ಅಂತ ಬರ್ಕೊತಾ ಇದ್ದೀವಿ. ಈಗ ನಾವು ಸ್ಪ್ಲಿಟ್ ಅಂದರೆ ಸೆಪ್ರೇಟ್ ಮಾಡ್ಕೊತಾ ಹೋಗಬೇಕು ಟರ್ಮ್ಸ್ನ. ಎಕ್ಸ್ ಎನ್ನ ಎಲ್ ಜೊತೆ ವೈ ಎನ್ನ ಮೈನಸ್ ಎಮ್ ಜೊತೆ ಟರ್ಮ್ಸ್ನ ಸೆಪ್ರೇಟಾಗಿ ಬರ್ಕೊತಾ ಇದ್ದೀವಿ. ಇಲ್ಲಿ ನೋಡಿ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಏನು, ಲೆಸ್ಸರ್ ದ್ಯಾನ್ ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ ಬರ್ಕೋಬೋದಲ್ವಾ? ಸೊ ಇದನ್ನ ಮಾಡ್ನ ಸ್ಪ್ಲಿಟ್ ಮಾಡಿದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಮೈನಸ್ ವೈ ಪ್ಲಸ್ ಮಾಡ್ ವೈ ಎನ್ ಮೈನಸ್ ಎಮ್ ಅಂತ ಹೇಳ್ಬೋದು. ಇದನ್ನ ಈಕ್ವೇಶನ್ 1 ಅಂತ
ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಈಗ ನೆಕ್ಸ್ಟ್ ನಮಗೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂದರೆ ಡೆಫಿನೇಷನ್ ಪ್ರಕಾರ ಏನು ಹೇಳುತ್ತೆ, ಲಿಮಿಟ್ ಡೆಫಿನೇಷನ್ ಪ್ರಕಾರ ಈ ಥರ ಬರುತ್ತೆ. ಮಾಡ್ ಸಚ್ ದಟ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1 ಆಗುತ್ತೆ ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m1 ಆಗುತ್ತೆ. ಅದೇ ರೀತಿ ವೈ ಎನ್ ಈಕ್ವಲ್ ಟು ಎಮ್ ಆದರೆ ಲಿಮಿಟ್ ಡೆಫಿನೇಷನ್ ಏನು ಹೇಳುತ್ತೆ, ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎನ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m2 ಅಂತ ಹೇಳುತ್ತೆ. ಈಗ ಈಕ್ವೇಷನ್ 1 ಏನಿದೆ, ಈಕ್ವೇಷನ್ 1 ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇದೆ ಈಕ್ವೇಷನ್ 1ನಲ್ಲಿ, ಮಾಡ್ ವೈ ಎನ್ ಮೈನಸ್ ಎಮ್ ಇದೆ. ಇಲ್ಲೇನಿದೆ ವ್ಯಾಲ್ಯೂಸ್ ಎಕ್ಸ್ ಎನ್ ಮೈನಸ್ ಎಲ್ಲು ಮತ್ತು ವೈ ಎನ್ ಮೈನಸ್ ಎಮ್ಮು ಲೆಸ್ ದ್ಯಾನ್ ಎಕ್ಸೆಲಾನ್ 1 ಇದೆ ಮತ್ತು ಲೆಸ್ ದ್ಯಾನ್ ಎಕ್ಸೆಲಾನ್ 2 ಇದೆ. ಸೊ ಆ ವ್ಯಾಲ್ಯೂನ ಇಲ್ಲಿಗೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಇಲ್ಲಿ 1ನಲ್ಲಿ ಈ ಪ್ಲೇಸಿಗೆ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಏನು ವ್ಯಾಲ್ಯೂ ಬರುತ್ತೆ ಲೆಸ್ ದ್ಯಾನ್ ಆ ವ್ಯಾಲ್ಯೂ ಇಲ್ಲೇನಿದೆ ಅದನ್ನ ಬರ್ಕೊಳ್ತಾ ಇದ್ದೀವಿ. ಇಲ್ಲಿ ಎಕ್ಸೆಲಾನ್ 1 ಮತ್ತು ಎಕ್ಸೆಲಾನ್ 2ನ ಚೂಸ್ ಮಾಡ್ತೀವಿ. ಯಾವ ರೀತಿ ಅಂದರೆ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಏನು ಚೂಸ್ ಮಾಡ್ತೀವಿ, ಎಕ್ಸೆಲಾನ್ ಬೈ 2 ಅಂತ ಚೂಸ್ ಮಾಡ್ತೀವಿ. m1 m2 2 ಬಂದಿತ್ತಲ್ವ, 2 ಪಾಸಿಟಿವ್ ಇಂಟೀಜರ್ಸ್, ಅದನ್ನ m ಅಂತ ತಗೊತೀವಿ. m ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1 m2 ಅಂತ ಬರ್ಕೊತೀವಿ. ಇಲ್ಲೇನಾಗುತ್ತೆ ಲೆಸ್ ದ್ಯಾನ್ ಎಕ್ಸೆಲಾನ್ ಬೈ 2 ಪ್ಲಸ್ ಎಕ್ಸೆಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿದೆ. ಆಯಿತಾ? ಇದನ್ನ ಸಿಂಪ್ಲಿಫೈ ಮಾಡಿದಾಗ ಲೆಸ್ ದ್ಯಾನ್ ಎಕ್ಸೆಲಾನ್ ಬರುತ್ತೆ. ಈಗ ಒಂದು ಸಿಂಗಲ್ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂದರೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸೆಲಾನ್ ಅಂತಿದೆ ಕಂಡೀಷನ್. ಅಥವಾ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸೆಲಾನ್ ಅಂದರೆ ಬೈ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಆಗುತ್ತೆ. ಅದೇ ರೀತಿ ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಪ್ಲಸ್ ವೈ ಎನ್ ಮೈನಸ್ ವಿತ್ ಇನ್ ಬ್ರಾಕೆಟ್ ಎಲ್ ಪ್ಲಸ್ ಎಮ್ ಲೆಸ್ ದ್ಯಾನ್ ಎಕ್ಸೆಲಾನ್ ಆದರೆ ಇದನ್ನ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಅಂತ ಬರ್ಕೋಬೋದಲ್ವಾ? ಇಷ್ಟು ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು, ಹ್ಯಾನ್ಸ್ ದ ಪ್ರೂಫ್. ನೆಕ್ಸ್ಟ್ ಒಂದು ನೋಟಿಗೆ ಬರೋಣ. ನೋಟ್ ಏನು ಹೇಳುತ್ತಪ್ಪ ಅಂದರೆ ಇಲ್ಲಿ ನೋಡಿ, ದೇರ್ ಫೋರ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಇದೆ. ಎಲ್ ಅಂದ್ರೇನು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಅಲ್ವಾ. ಎಮ್ ಅಂದ್ರೇನು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಅಂತ ಅಲ್ವಾ. ಎಲ್ ಲಿಮಿಟ್ ವ್ಯಾಲ್ಯೂ ಇತ್ತು, ಅದ್ರದ್ದು ಸೀಕ್ವೆನ್ಸ್ನ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಈ ರೀತಿ ಬರ್ಕೊತೀವಿ. ಎಮ್ ಇದ್ದಾಗ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಸೀಕ್ವೆನ್ಸ್ ವೈ ಎನ್ ಅಂದರೆ ಈ ರೀತಿ ಬರ್ಕೊತೀವಲ್ವ. ನಾವೀಗ ಏನು ಪ್ರೂವ್ ಮಾಡಬೇಕು ಅಂದರೆ, ಈಗ ದಿಸ್ ಈಕ್ವಲ್ ಟು ದಿಸ್ ಅಂತ ಪ್ರೂವ್ ಮಾಡಿದ್ವಲ್ವ. ಈಗ ಕಾನ್ವರ್ಸ್ ಅಂದ್ರೇನು, ಇದು ಸೇಮ್ ಈಕ್ವಲ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇದನ್ನು ಈ ರೀತಿ ಮಾಡಿದರೆ ಈ ಆನ್ಸರ್ ಬಂದರೆ ಕಾನ್ವರ್ಸ್ ಈಸ್ ಟ್ರೂ ಆಗುತ್ತೆ, ಇಲ್ಲ ಅಂದರೆ ಕಾನ್ವರ್ಸು ಪ್ರೂವ್ ಆಗಲ್ಲ. ಸೊ ಕನ್ಸಿಡರ್ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ ಒಂದು ಸೀಕ್ವೆನ್ಸ್ನ ತೊಗೊತಿದ್ದೀನಿ, ಅದೇನೋ ಎನ್ ಅಂತ ತೊಗೊತಿದ್ದೀನಿ, ಆ್ಯಂಡ್ ಸೀಕ್ವೆನ್ಸ್ ವೈ ಎನ್ ಈಕ್ವಲ್ ಟು ಮೈನಸ್ ಎನ್ ಅಂತ ತೊಗೊತಿದ್ದೀನಿ. ಈಗೇನು ಮಾಡಬೇಕು, ನಾನು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಮಾಡ್ತಾಯಿದ್ದೀನಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮಾಡಿದಾಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲೇಸಲ್ಲಿ ಏನಿದೆ, ಎನ್ ಇದೆ. ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಬರುತ್ತೆ. ಗೊತ್ತಾಗ್ತಿದೆಯಾ? ಅದೇ ರೀತಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಏನಿದೆ, ಮೈನಸ್ ಎನ್ ಇದೆ. ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಮೈನಸ್ ಇನ್ಫಿನಿಟಿ ಬರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇದೇನಾಯಿತು, ನಾವು ಆರ್ ಎಚ್ ಎಸ್ನ ಪ್ರೂವ್ ಮಾಡಾಯಿತು. ಈಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಏನು ಬರುತ್ತೆ ಅಂತ ನೋಡಬೇಕು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲೇಸಲ್ಲಿ ಏನಿದೆ, ಎನ್ ಇದೆ, ವೈ ಎನ್ ಪ್ಲೇಸಲ್ಲಿ ಮೈನಸ್ ಎನ್ ಇದೆ. ಸೊ ದಿಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಮೈನಸ್ ಎನ್ ಇಸ್ 0 ಈಕ್ವಲ್ ಟು 0 ಬರುತ್ತೆ ಲಿಮಿಟ್ ವ್ಯಾಲ್ಯೂ. ಯುನಿಕ್ಯೂ ಆ್ಯಂಡ್ ಫೈನೈಟ್ ಬಂತು, ಎಕ್ಸಿಸ್ಟ್ ಆಯಿತು. ಗೊತ್ತಾಯ್ತಾ? ಆರ್ ಎಚ್ ಎಸ್ ಇದೇನು ಬಂತು, ಎಲ್ ಎಚ್ ಎಸ್ಸು ಯುನಿಕ್ಯೂ ಆ್ಯಂಡ್ ಫೈನೈಟ್ ಬಂತು, ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಯಿತು. ಇದು ಲಿಮಿಟ್ ವ್ಯಾಲ್ಯೂ ಸಪ್ರೇಟ್ ಆಗಿ ಎಕ್ಸಿಸ್ಟ್, ಬಟ್ ಏನು ಬಂದಿದೆ, ಇನ್ಫೈನೈಟ್ ಬಂದಿದೆ. ಸೊ ಏನಾಗುತ್ತೆ, ಕಾನ್ವರ್ಸ್ ಈಸ್ ದೇರ್ ಫೋರ್ ದ ಕಾನ್ವರ್ಸ್ ಈಸ್ ನಾಟ್ ಟ್ರೂ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಏನಾಗುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಸ್ ಡಸಂಟ್ ಇಂಪ್ಲೈ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲಸ್ ವೈ ಎನ್. ಗೊತ್ತಾಗ್ತಿದೆಯಾ? ಇಲ್ಲಿಗೆ ಪ್ರೂಫ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಆಲ್ಜಿಬ್ರಾ ಆಫ್ ಸೀಕ್ವೆನ್ಸಸಲ್ಲಿ ಇನ್ನೂ 3 ಥಿಯರಮ್ಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಬಾಯ್.